ಈ ಸಂವಿಧಾನವನ್ನು ಅಮಾನ್ಯ ಮಾಡಿ ಮತ್ತೊಂದು ಸಲ ಮನುಸ್ಮೃತಿಯ ಮುಖಾಂತರ ಜಾತಿ ತಾರತಮ್ಯವನ್ನು, ಅಸ್ಪೃಶ್ಯತೆಯನ್ನು ಅವರು ಅಧಿಕೃತಗೊಳಿಸೋದರಲ್ಲಿ ಆಶ್ಚರ್ಯವೇ ಇಲ್ಲ. ಅದನ್ನು ಮತ್ತೆ ಪ್ರತಿಪಾದನೆ ಮಾಡ್ತಾ ಇರೋ ಈಗಾಗಲೇ ಮುಣ್ಣಾಕುಡಿ ಚಿನ್ನಸ್ವಾಮಿಯವರು ಅತ್ಯಂತ ಅರ್ಥಪೂರ್ಣವಾಗಿ ಅಂಬೇಡ್ಕರ್ ಅವರ ಜೀವನ ಸಂದೇಶವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯಲ್ಲಿ ಬಂದು ಪಾಲ್ಗೊಳ್ಳುವುದು ಅನ್ನೋದು ನಮ್ಮೆಲ್ಲರಿಗೆ ಒಂದು ಕೃತಜ್ಞತೆಯ ವಿಷಯ ಮತ್ತು ಒಂದು ಹೆಮ್ಮೆಯ ವಿಷಯ. ಬೇಕಾದಷ್ಟು ಜನ್ಮದಿನಾಚರಣೆಗಳು ಭಾರತದಲ್ಲಿ ನಡೆಯುತ್ತೆ. ಕೆಲವು ಶಾಸ್ತ್ರಾಚಾರಕ್ಕೋಸ್ಕರವಾಗಿ ನಡೆಯುತ್ತೆ, ಕೆಲವು ಅನಿವಾರ್ಯವಾಗಿ ನಡೆಯುತ್ತೆ. ಆದರೆ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯನ್ನು ಆಚರಿಸೋದು ಮಾತ್ರ ಅದಕ್ಕಿರುವ ಅರ್ಥಪೂರ್ಣತೆಗಾಗಿ ಅಂತ ನಾನು ಭಾವಿಸಿದ್ದೀನಿ. ಇಡೀ ಭಾರತದ ಒಂದು ಬಹಳ ದೊಡ್ಡ ಸಂರಚನೆಗೆ ಒಂದು ಪ್ರಾತಿನಿಧ್ಯವನ್ನು ತಂದುಕೊಟ್ಟ, ಅಭಿವ್ಯಕ್ತಿಯನ್ನು ತಂದುಕೊಟ್ಟ, ಆಡಳಿತದಲ್ಲಿ ಪಾಲನ್ನು ತಂದುಕೊಟ್ಟ, ಎಲ್ಲದಕ್ಕಿಂತ ಮುಖ್ಯವಾಗಿ ಸ್ವಾಭಿಮಾನವನ್ನು ತಂದುಕೊಟ್ಟಂತಹ ಬಹಳ ದೊಡ್ಡ ಚೇತನ ಅಂತ ಇದ್ದರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಅವರು. ಆ ಕಾರಣದಿಂದ ನಾವು ಅದನ್ನು ಕೃತಜ್ಞತೆಯಿಂದ ಅವರನ್ನು ನೆನೆಯುತ್ತಾ ಅವರ ಜನ್ಮದಿನಾಚರಣೆಯನ್ನು ಆಚರಿಸಬೇಕಾಗಿರುವಂತಹ ಒಂದು ಬಹಳ ಮುಖ್ಯವಾಗಿರುವ ತುರ್ತು ಇದೆ ಅಂತ ನಾನು ಭಾವಿಸಿದ್ದೀನಿ. ಇದು ಯಾಕೆ ತುರ್ತು ಅಂತ ನಾನು ಹೇಳ್ತೀನಿ ಅಂತ ಹೇಳಿದರೆ, ಇದೊಂದು ಸಾಂಕೇತಿಕವಾಗಿರುವಂತಹ ಆಶಯಾತ್ಮಕವಾಗಿರುವಂತಹ ನಿಲುವು. ನೀವು ಎಲ್ಲೇ ಅಂಬೇಡ್ಕರ್ ಅವರನ್ನು ಗೌರವಿಸಿರಿ, ಎಲ್ಲೇ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡ್ರಿ, ಎಲ್ಲೇ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಇಡ್ರಿ, ಅವರ ವಿಷಯವನ್ನು ತರ್ರಿ, ಒಂದು ಮಾತ್ರ ಸ್ಪಷ್ಟವಾಗುತ್ತೆ. ಭಾರತ ಈ ಹಿಂದೆ ನಡೆದು ಬಂದ ದಾರಿಗಿಂತ ಬಹಳ ಭಿನ್ನವಾಗಿರುವ ಒಂದು ಸಮಾನತೆ ಮತ್ತು ಸಹೋದರತೆಯ ದಾರಿಗೆ ಭಾರತದ ನಡಿಗೆಯ ದಿಕ್ಕನ್ನು ಬದಲಾಯಿಸಿದಂತಹ ಒಬ್ಬ ಮಹಾನುಭಾವ ಡಾಕ್ಟರ್ BR ಅಂಬೇಡ್ಕರ್ ಅನ್ನೋದು ಯಾವಾಗಲೂ ಕೂಡ ನೆನಪಿಗೆ ಬರುತ್ತೆ. ಸಾಮಾನ್ಯವಾಗಿ ನಾವು ಆಲೋಚನೆ ಮಾಡುವಂಥದ್ದು BR ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆಯುವ ಮುಖಾಂತರವಾಗಿ ಭಾರತಕ್ಕೆ ಹೊಸ ಚಲನೆಯನ್ನು ತಂದುಕೊಟ್ಟರು. ಸಂವಿಧಾನ ರಚನಾ ಸಮಿತಿಯ ಅದರ ಕರಡು ಸಮಿತಿಯ ಅಧ್ಯಕ್ಷರಾಗಿರೋದರಿಂದ ಈ ರೀತಿಯಾಗಿರುವಂತಹ ಒಂದು ಸಂವಿಧಾನವನ್ನು ರಚಿಸಿದರು ಮತ್ತು ನಮ್ಮೆಲ್ಲರಿಗೂ ಕೂಡ ಪ್ರಾತಿನಿಧ್ಯದ ಮತ್ತು ಪಾಲುದಾರಿಕೆಯ ಅವಕಾಶವನ್ನು ಕೊಟ್ಟರು ಅಂತ ನಾವು ಭಾವಿಸ್ತೀವಿ. ನನಗನ್ಸೋದು ಸಂವಿಧಾನವನ್ನು ಬರೆದು ಈ ದೇಶಕ್ಕೆ ಅರ್ಪಿಸುವುದಕ್ಕೆ ಮೊದಲೇ BR ಅಂಬೇಡ್ಕರ್ ಅವರ ಚಿಂತನೆಗಳ ಪ್ರಾಮುಖ್ಯತೆ ಭಾರತದಲ್ಲಿ ಆರಂಭ ಆಗಿತ್ತು. ಅದು ಭಾರತೀಯ ಸ್ವಾತಂತ್ರ್ಯ ಚಳುವಳಿಗೆ ನೀಡಿದಂತಹ ಒಂದು ದಿಕ್ಕು ದೆಸೆ ಅಂತ ನಾನು ಭಾವಿಸ್ತೀನಿ. ಭಾರತೀಯ ಸ್ವಾತಂತ್ರ್ಯ ಚಳುವಳಿಯನ್ನು ಅಂಬೇಡ್ಕರ್ ಅವರಿಗಿಂತ ಹಿಂದೆಯೇ ಆರಂಭಿಸಿದಂತಹ ಹಲವು ಮಹಾಶಯರು ಮತ್ತು ಮಹಾತ್ಮರಿದ್ದರು. ಅವರಿಗೆ ಬ್ರಿಟಿಷರಿಂದ ರಾಜಕೀಯ ಸ್ವಾತಂತ್ರ್ಯ ಪಡೆಯುವುದು ಅನ್ನುವಂಥದ್ದು ಒಂದು ಏಕೈಕ ಗುರಿಯಾಗಿತ್ತು. ಅದನ್ನು ಇಡೀ ದೇಶದ ಜನತೆ ಕೂಡ ಒಕ್ಕೊರಲಿನಿಂದ ಸ್ವಾಗತಿಸಿದ್ರು ಮತ್ತು ಬೆಂಬಲಿಸಿದ್ರು. ಬೇರೆ ದೇಶದವರು ಬಂದು ಭಾರತದಂತಹ ಪುರಾತನ ನಾಗರಿಕ ಸಮಾಜವನ್ನು, ದೇಶವನ್ನು ಆಕ್ರಮಿಸಿ ಅವರ ಹಿತಾಸಕ್ತಿಗೋಸ್ಕರವಾಗಿ ಇಲ್ಲಿರುವ ಸಂಪನ್ಮೂಲಗಳನ್ನು ದೋಚ್ತಾ ಇರುವಂಥದ್ದು ಮತ್ತು ನಮ್ಮನ್ನು ಎರಡನೆಯ ದರ್ಜೆಯ ಪ್ರಜೆಗಳನ್ನಾಗಿ ನೋಡ್ತಾ ಇರುವಂಥದ್ದು ಭಾರತೀಯರಿಗೆ ಸಹಜವಾಗಿ ಒಂದು ದುಃಖದ ಮತ್ತು ಪ್ರತಿಭಟನೆಯ ವಿಷಯ ಆಗಿತ್ತು. ಆದ್ದರಿಂದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬ್ರಿಟಿಷರಿಂದ ಭಾರತವನ್ನು ಬಿಡುಗಡೆಗೊಳಿಸಬೇಕು ಎನ್ನುವಂತಹ ಒಂದು ಮಹದಾಶಯವನ್ನು ಜನತೆಯ ಮುಂದಿಟ್ಟು ಸಾವಿರಾರು ಜನರನ್ನು ಸಂಘಟಿಸಿತ್ತು. ಆ ಸನ್ನಿವೇಶದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಸ್ವಾತಂತ್ರ್ಯ ಚಳವಳಿಯ ಮಧ್ಯಕ್ಕೆ ಪ್ರವೇಶ ಮಾಡಿದರು. ಅದು ಬಹಳ ಮುಖ್ಯವಾಗಿರುವಂತಹ ಕಾಲಘಟ್ಟ ಅಂತ ನಾನು ಭಾವಿಸ್ತೀನಿ. ಕೇವಲ ರಾಜಕೀಯ ಸ್ವಾತಂತ್ರ್ಯವನ್ನು ತಮ್ಮ ರಾಜಕೀಯ ಗುರಿಯನ್ನಾಗಿಯೂ ತಮ್ಮ ಏಕೈಕ ಉದ್ದೇಶವನ್ನಾಗಿಯೂ ಮಹೋದ್ದೇಶವನ್ನಾಗಿಯೂ ಹೇಳ್ತಿದ್ದಂತಹ ಸ್ವಾತಂತ್ರ್ಯ ಚಳುವಳಿ ಅಂಬೇಡ್ಕರ್ ಅವರು ಭಾರತದ ಸಾಮಾಜಿಕ ರಂಗದಲ್ಲಿ ತಮ್ಮ ಚಳುವಳಿಯನ್ನು ಆರಂಭಿಸಿದ ಮೇಲೆ ತನ್ನ ಹೋರಾಟಕ್ಕೆ ಎರಡು ಗುರಿಗಳನ್ನು ಇಟ್ಟುಕೊಳ್ಳಬೇಕಾಗಿ ಬಂತು. ಆ ರೀತಿಯಾಗಿ ಆ ಗುರಿಯನ್ನು ಇಟ್ಕೊಳ್ಳೋದಕ್ಕೆ ಇದ್ದಂತಹ ಏಕೈಕ ಮುಖ್ಯ ಪ್ರೇರಣೆ ಡಾಕ್ಟರ್ BR ಅಂಬೇಡ್ಕರ್ ಅವರು.
ಅವರು ಹೇಳಿದರು, ಬಹಳ ಸ್ಪಷ್ಟವಾಗಿ ಹೇಳಿದರು, ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಪಡೆಯೋದು ಬಹಳ ಮುಖ್ಯವಾದದ್ದು, ಅದು ಎಲ್ಲದಕ್ಕಿಂತ ಅಗತ್ಯವಾದದ್ದು. ಆದರೆ ಅದರಿಂದ ಬರುವ ಫಲಿತಾಂಶ ಏನು? ಈಗ ಹೊರಗಡೆಯವರು ಆಳ್ತಾ ಇದ್ದಾರೆ, ಕಡೆಯ ಪಕ್ಷ ಹೊರಗಡೆಯವರು ಬಂದು ಆಳ್ತಾ ಇರೋದ್ರಿಂದ ಶಾಲೆಗಳ ಬಾಗಲಾದರೂ ಕೂಡ ದಲಿತರಿಗೆ ತೆರೆದುಕೊಂಡಿದೆ. ಅಕ್ಷರವನ್ನು ಮುಟ್ಟುವ ಹಕ್ಕಾದರೂ ಕೂಡ ದಲಿತರಿಗೆ ತೆರೆದುಕೊಂಡಿದೆ. ಭಾರತ ದೇಶದ ಅಸಂಖ್ಯಾತ ಶೂದ್ರರು, ದಲಿತರು ಮತ್ತು ಮಹಿಳೆಯರು ಸ್ಕೂಲಿನ ಬಾಗಲನ್ನು ತಲುಪೋದಕ್ಕೆ ಅವಕಾಶ ಮಾಡಿದ್ದಾರೆ. ಬ್ರಿಟಿಷರು ಬಂದಿದ್ದಾರೆ, ನಮ್ಮನ್ನು ಆಳ್ತಾ ಇದ್ದಾರೆ, ಆಕ್ರಮಣಕಾರಿಗಳು ನಿಜ. ಅವರು ಬಂದಿದ್ದರಿಂದಾಗಿ ಇಷ್ಟರ ಮಟ್ಟಿಗಾದರೂ ಒಂದು ಬದಲಾವಣೆಯನ್ನು ನಾವು ಕಾಣಬಹುದಾಗಿದೆ. ಅದರ ಬದಲಾಗಿ ನಾಳೆ ರಾಜಕೀಯ ಸ್ವಾತಂತ್ರ್ಯ ಅಂತ ಬಂದು ಬ್ರಿಟಿಷರಿಂದ ಭಾರತೀಯರಿಗೆ ಅಧಿಕಾರ ಹಸ್ತಾಂತರ ಆದರೆ ಮತ್ತೆ ಆಗುವಂತಹ ಪರಿಣಾಮ ಏನು? ಯಾರು ಆಳ್ವಿಕೆಗೆ ಬರ್ತಾರೆ? ಯಾರು ಈ ದೇಶವನ್ನು ಮುನ್ನಡೆಸ್ತಾರೆ? ಅಂತಿಮವಾಗಿ ಮತ್ತೆ ಭಾರತದ ಮೇಲ್ಜಾತಿಗಳೇ ಈ ದೇಶವನ್ನು ಮುನ್ನಡೆಸ್ತಾರೆ. ಮತ್ತು ಭಾರತಕ್ಕೆ ಈ ಹಿಂದಿನಿಂದಲೂ ಇದ್ದಂತಹ ಪರಂಪರೆಯ ಪ್ರಕಾರ ಯಾವ ಅಸ್ಪೃಶ್ಯತೆ ಇದೆ, ಯಾವ ವರ್ಣಭೇದ ಇದೆ, ಯಾವ ತಾರತಮ್ಯ ನೀತಿ ಇದೆ, ಯಾವ ಏಣಿ ಶ್ರೇಣಿ ಇದೆ, ಅದಕ್ಕೆ ಸಮಾಜವನ್ನು ಗುರಿಪಡಿಸ್ತಾರೆ. ಆದ್ದರಿಂದ ಇದನ್ನು ಬದಲಿಸದ ಹೊರತು ಭಾರತದಲ್ಲಿರುವಂತಹ ಎಲ್ಲ ಸಮುದಾಯಗಳಿಗೆ ಒಂದು ಸಮಾನತೆಯನ್ನು ನೀವು ಖಾತ್ರಿಗೊಳಿಸದ ಹೊರತು, ಆ ನ್ಯಾಯವನ್ನು ನೀವು ಖಾತ್ರಿಗೊಳಿಸದ ಹೊರತು, ಸ್ವಾತಂತ್ರ್ಯ ಬಂದರೂ ಬಿಟ್ಟರೂ ಕೂಡ ಆಗುವ ವ್ಯತ್ಯಾಸ ಏನು? ಅವರ ಬದಲು ಇವರು ಅದನ್ನು ಆಳ್ತಾರೆ. ಆದ್ದರಿಂದ ನೀವು ಅದನ್ನು ಖಾತ್ರಿಗೊಳಿಸಬೇಕು. ಭಾರತದಲ್ಲಿ, ಸ್ವತಂತ್ರ ಭಾರತದಲ್ಲಿ ಈ ರೀತಿಯಾಗಿರುವ ಅಸ್ಪೃಶ್ಯತೆಯ ಆಚರಣೆ ಇರೋದಿಲ್ಲ, ವರ್ಣಭೇದ ಇರೋದಿಲ್ಲ, ಅವಕಾಶಗಳಲ್ಲಿ ತಾರತಮ್ಯ ಇರೋದಿಲ್ಲ. ಇದು ನನ್ನ ಗುರಿ, ಇದು ಸಾಧ್ಯ ಆಗೋದಿಲ್ಲ ಅಂತ ಹೇಳಿದರೆ ಸ್ವಾತಂತ್ರ್ಯವನ್ನು ಪಡೆದರೆ ಏನು, ಬಿಟ್ಟರೆ ಏನು, ನನಗೆ ಅದು ಲೆಕ್ಕಕ್ಕಿಲ್ಲ ಅಂತ ಹೇಳಿದರು. ಅದಕ್ಕೋಸ್ಕರವಾಗಿ ಅವರು ಹೇಳಿದ ಶಬ್ದ ಸಾಮಾಜಿಕ ಸ್ವಾತಂತ್ರ್ಯವಿರೋದ ಹೊರತು ರಾಜಕೀಯ ಸ್ವಾತಂತ್ರ್ಯ ಒಂದನ್ನೇ ಪಡೆದರೆ ಈ ದೇಶದ ಬಹುಸಂಖ್ಯಾತ ಜನರಿಗೆ ಬರುವ ಲಾಭವೇನೂ ಇಲ್ಲ, ಉಪಯೋಗವೇನೂ ಇಲ್ಲ. ಅವರು ಆ ರೀತಿಯಾಗಿ ಮಾತನಾಡಿದ್ದು ಮಾತ್ರವೇ ಅಲ್ಲ, ಎಷ್ಟೇ ನಿಷ್ಠುರಗಳು ಬಂದರೂ ಅವರನ್ನು ಒಂದು ಹಂತದಲ್ಲಿ ಇವರು ಸ್ವಾತಂತ್ರ್ಯ ಚಳವಳಿಯ ದ್ರೋಹಿ ಅಂತ ಕರೆದರೂ ಕೂಡ ಹಿಂಜರಿಯದೆ ತಾವು ಹೇಳಿದ ನಿಲುವಿಗೆ ಭದ್ರವಾಗಿ ಅಂಟಿಕೊಂಡರು, ಹಠವನ್ನೇ ಮಾಡಿದರು. ಕಡೆಗೆ ರಾಷ್ಟ್ರೀಯ ಕಾಂಗ್ರೆಸ್ ಇದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿ ಬಂತು. BR ಅಂಬೇಡ್ಕರ್ ಅವರು ಪ್ರತಿಪಾದನೆ ಮಾಡ್ತಾ ಇರುವಂತಹ ಸಾಮಾಜಿಕ ನ್ಯಾಯದ ಸಿದ್ಧಾಂತ, ದಲಿತರಿಗೆ ಸಿಗಬೇಕಾಗಿರುವಂತಹ ಸಮಾನತೆಯ ಸಿದ್ಧಾಂತ, ಇವುಗಳನ್ನು ನಾವು ಹೇಳದ ಹೊರತು ಈ ದೇಶದ ದಲಿತರನ್ನು ಮತ್ತು ಬಹುಸಂಖ್ಯಾತ ಜನರನ್ನು ಸ್ವತಂತ್ರ ಹೋರಾಟಕ್ಕೆ ಒಳಗೊಳ್ಳುವುದಕ್ಕೆ ಅಸಾಧ್ಯವಾಗುತ್ತೆ. ಆ ಹೊತ್ತಿಗೆ ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆಯನ್ನು ಇಟ್ಟು ಜಿನ್ನಾ ಅವರು ಹೋರಾಟವನ್ನು ಮಾಡಿದರು. ಆದ್ದರಿಂದ ನಾಳೆ ದಲಿತರು ಮತ್ತು ಅವರಿಗೆ ಜೊತೆಗೂಡಬಹುದಾಗಿರುವಂತಹ ಇತರ ಸಮುದಾಯಗಳು ಅದೇ ರೀತಿ ಒಂದು ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಯನ್ನು ಇಟ್ಟರೆ ಭಾರತ ಅನ್ನುವುದು 3 ಪಾಲಾಗಬೇಕಾಗುತ್ತೆ ಅನ್ನೋದು ರಾಷ್ಟ್ರೀಯ ಕಾಂಗ್ರೆಸ್ನ ಮುಖಂಡರುಗಳಿಗೆ ಬಹಳ ಚೆನ್ನಾಗಿ ಗೊತ್ತಾಯಿತು. ಅದರಲ್ಲೂ ಮಹಾತ್ಮ ಗಾಂಧೀಜಿಯವರಿಗೆ ಅದು ಮನವರಿಕೆಯಾಯಿತು. ಆದ್ದರಿಂದಲೇ ಅವರು ಸ್ವಾತಂತ್ರ್ಯ ಹೋರಾಟದ ಜೊತೆಗೆ ಹರಿಜನೋದ್ಧಾರದ ಕಾರ್ಯಕ್ರಮಗಳನ್ನು ಶುರು ಮಾಡಿದರು. ಗ್ರಾಮಗಳಲ್ಲಿ ರಚನಾತ್ಮಕ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ತಮ್ಮ ಹಿಂಬಾಲಕರಿಗೆ ಕರೆ ನೀಡಿದರು. ಸೊ ಅಸ್ಪೃಶ್ಯತಾ ನಿವಾರಣೆ, ಹರಿಜನೋದ್ಧಾರ ಮಾಡೋದು ಮತ್ತು ಅವರನ್ನು ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳೋದ್ರ ಮುಖಾಂತರವಾಗಿ ಸಮಾನವಾಗಿ ಕಾಣೋದು ಅನ್ನುವಂತಹ ಒಂದು ಧ್ಯೇಯವನ್ನು ಕಾಂಗ್ರೆಸ್ ಏನಾದರೂ ಒಪ್ಪಿಕೊಂಡಿದ್ದರೆ ಅದು ಅಂಬೇಡ್ಕರ್ ಅವರ ಪ್ರೇರಣೆಯಿಂದ ಮತ್ತು ಅಂಬೇಡ್ಕರ್ ಅವರ ಪ್ರೇರಣೆಯಿಂದ ಗಾಂಧೀಜಿಯವರಿಗೆ ಸಿಕ್ಕಂತಹ ಒಂದು ಮನವರಿಕೆಯಿಂದ. ಆದ್ದರಿಂದ ಅಕಸ್ಮಾತ್ತಾಗಿ ಈ ರೀತಿಯಾಗಿರುವ ಸಂವಿಧಾನ ಬಂತು ಅಂತ ನಾವು ಭಾವಿಸಬಾರದು. ಸ್ವತಂತ್ರ ಹೋರಾಟ ನಡೆಯುವಂತಹ ಆ ತೀವ್ರ ಕಾಲಘಟ್ಟದಲ್ಲೇ ಅಂಬೇಡ್ಕರ್ ಅವರ ಚಿಂತನೆಗಳ ಪರಿಣಾಮದಿಂದ, ಅವರ ಹೋರಾಟಗಳ ಪರಿಣಾಮದಿಂದ, ಅವರ ಹಠಮಾರಿತನದ ಪರಿಮಾಣದ, ಇದನ್ನು ಹಠಮಾರಿತನ ಅಂತ ನೀವು ಕರೆದರೂ ಕೂಡ ಅಪರಾಧ ಏನೂ ಇಲ್ಲ. ಯಾಕಂದರೆ ಅವರು ಅದನ್ನು ಬದಲಿಸಿಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಸಿದ್ಧರಿರಲಿಲ್ಲ, ಅದರಲ್ಲಿ ರಾಜಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇರಲಿಲ್ಲ. ಭಾರತದ ಈ ಬಹುಸಂಖ್ಯಾತ ಜನರಿಗೆ, ಇವತ್ತು ಯಾರನ್ನು ನಾವು ಬಹುಜನರು ಅಂತ ಕರಿತೀವೋ ಆ ಬಹುಜನರಿಗೆ ಸಾಮಾಜಿಕ ಸ್ವಾತಂತ್ರ್ಯ ಸಿಗದ ಹೊರತು ಬರೀ ರಾಜಕೀಯ ಸ್ವಾತಂತ್ರ್ಯಕ್ಕೆ ಯಾವುದೇ ವಿಶೇಷ ಅರ್ಥ ಇರುವುದಿಲ್ಲ ಅಂತ ಅವರು ಹಠ ಮಾಡಿ ಹೇಳಿದ್ದಕ್ಕೆ ಅಂತಿಮವಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೂಡ್ ಅಂತ ಕರಿತೀವಿ ನಾವು, ಅವ್ರದ್ದೊಂದು ಮನಸ್ಥಿತಿ, ಆ ಮನಸ್ಥಿತಿ ಅವರಿಗೆ ತೀರ್ಮಾನ ಆಯಿತು. ಭಾರತ ಸ್ವತಂತ್ರ ಬಂದ ಮೇಲೆ ನಾವು ಯಾವುದೋ ಪ್ರಾಚೀನ ಭಾರತ ಪರಂಪರೆಯನ್ನು ಇಲ್ಲಿ ಮುನ್ನಡೆಸೋದಕ್ಕೆ ಆಗೋದಿಲ್ಲ,
ನವಭಾರತವನ್ನೇ ಕಟ್ಟಬೇಕು. ಅಂಬೇಡ್ಕರ್ ಅವರು ಏನನ್ನು ಪ್ರತಿಪಾದನೆ ಮಾಡ್ತಿದ್ದಾರೋ ಆ ಸಮಾನತೆ, ಸ್ವಾತಂತ್ರ್ಯ ಮತ್ತು ಸೋದರತೆಯ ಸಮಾಜವನ್ನು ಕಟ್ಟೋದಕ್ಕೆ ಬೇಕಾಗಿರುವಂತಹ ಒಂದು ಪ್ರಭುತ್ವವನ್ನು ನಾವು ಕಟ್ಟಬೇಕು, ಅದಕ್ಕೆ ಬೇಕಾಗಿರುವಂತಹ ಸೂತ್ರಗಳನ್ನು ನಾವು ರಚಿಸಬೇಕು ಅನ್ನೋದು ಅವರು ತೀರ್ಮಾನ ಮಾಡಿದರು. ಆದ್ದರಿಂದ ಸಂವಿಧಾನವನ್ನು ಬರೆಯುವುದಕ್ಕೆ ಮೊದಲೇ ಅಂಬೇಡ್ಕರ್ ಅವರು ಈ ದೇಶವನ್ನು ಚಳುವಳಿಯಲ್ಲಿ ಮುನ್ನಡೆಸ್ತಿದ್ದ ನಾಯಕರಿಗೆ ಈ ರೀತಿಯಾಗಿರುವ ಬದಲಾವಣೆಯನ್ನು ತರಬೇಕಾಗಿರುವ ಅಗತ್ಯ ಇದ್ದೇ ಇದೆ ಅನ್ನುವ ಮನವರಿಕೆ ಮಾಡಿಕೊಡುವಲ್ಲಿ, ಅದರ ದಿಕ್ಕುದೆಸೆಯನ್ನು ಬದಲಾವಣೆ ಮಾಡೋದರಲ್ಲಿ, ರಾಜಕೀಯ ಸ್ವಾತಂತ್ರ್ಯದ ಜೊತೆಗೆ ಈ ಸಾಮಾಜಿಕ ಸ್ವಾತಂತ್ರ್ಯವನ್ನು ಭಾರತದ ರಾಜಕೀಯ ರಂಗದಲ್ಲಿ ನೆಲೆಗೊಳಿಸೋದರಲ್ಲಿ ಅಂಬೇಡ್ಕರ್ ಅವರು ಕೊಟ್ಟಂತಹ ಬಹಳ ದೊಡ್ಡ ಕೊಡುಗೆ ಇತ್ತು. ಆ ಕಾಲಘಟ್ಟದಲ್ಲಿ ಅವರನ್ನು ಬೆಂಬಲಿಸಿದವರು ಎಷ್ಟು ಜನ ಇದ್ದರು ಅಥವಾ ಎಷ್ಟು ಜನ ಇರಲಿಲ್ಲ ಅನ್ನೋದು ನಿಮಗೆ ಗೊತ್ತಿದೆ. ಅವರು ಮಾತ್ರ ದೃಢವಾಗಿರುವ ಹೋರಾಟದಿಂದ ಆಗಿನ್ನೂ ಜಾಗೃತಗೊಂಡಿಲ್ಲದಿರುವ ತಮ್ಮ ಸಮುದಾಯವನ್ನು ರಾಜಕೀಯವಾಗಿ ಜಾಗೃತಗೊಳಿಸಿದರು, ಅವರನ್ನು ಸಂಘಟಿತರನ್ನಾಗಿ ಮಾಡಿದರು, ಸಮಾನತೆಯ ಹೋರಾಟಕ್ಕೋಸ್ಕರವಾಗಿ ಅವರನ್ನು ಪ್ರೇರಣೆ ನೀಡಿದರು. ಅವೆಲ್ಲದರ ಅಂಗವಾಗಿ ಇವತ್ತು ನಾವು ಏನು ಈ ಸಮಾನತೆಯ ಫಲಗಳನ್ನು ಪಡೀತಾ ಇದ್ದೀವಿ, ಸಂವಿಧಾನದ ಮುಖಾಂತರವಾಗಿ ನಮಗೆ ಸಿಕ್ಕಿರುವಂತಹ ಸಾಮಾಜಿಕ ನ್ಯಾಯದ ಫಲಗಳನ್ನು ಪಡೀತಾ ಇದ್ದೀವಿ, ವಿದ್ಯಾವಂತಿಕೆಯನ್ನು ಪಡೆದಿದ್ದೀವಿ, ಸರ್ಕಾರದ ಹಲವು ಉದ್ಯೋಗಗಳಲ್ಲಿ ಪ್ರಾತಿನಿಧ್ಯವನ್ನು ಪಡೆದಿದ್ದೀವಿ. ಇವೆಲ್ಲವೂ ಸಾಧ್ಯವಾಯಿತು. ಆದ್ದರಿಂದ ಈ ನವಭಾರತ ನಿರ್ಮಾಣದ ಚರಿತ್ರೆಗೆ ಬಹಳ ದೊಡ್ಡದಾದ ತಿರುವನ್ನು ತಂದುಕೊಟ್ಟಿರುವಂತಹ ಯುಗ ನಿರ್ಮಾಪಕ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯನ್ನು ಆಚರಿಸೋದು ನಮಗೂ ನಿಮಗೆಲ್ಲರಿಗೂ ಕೂಡ ಅತ್ಯಂತ ಅರ್ಥಪೂರ್ಣವಾದದ್ದು. ಎರಡನೆಯ ಅಂಶ ನಾನು ನಿಮಗೆ ಹೇಳಬೇಕಾಗಿರುವಂಥದ್ದು, ಇವತ್ತು ಮತ್ತಷ್ಟು ತುರ್ತಿನ ವಿಷಯವಾಗಿ ಮಾರ್ಪಟ್ಟಿದೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯನ್ನು ನಾವು ಆಚರಿಸೋದಕ್ಕೆ. ಕಾರಣ ಏನು ಅಂತ ಹೇಳಿದರೆ, ಮತ್ತೊಂದು ಸಲ ಸನಾತನವಾದದ ಮಾತುಗಳನ್ನು ಬಹಳ ಪ್ರಬಲವಾಗಿ ಭಾರತದ ರಾಜಕೀಯದಲ್ಲಿ ಆಡಲಾಗುತ್ತಿದೆ. ಸನಾತನವಾದವನ್ನು ಬಹಿರಂಗವಾಗಿ ಪ್ರತಿಪಾದನೆ ಮಾಡಲಾಗುತ್ತಿದೆ. ಸಂವಿಧಾನಕ್ಕೆ ಸವಾಲು ಹಾಕುವ ಹಾಗೆ ಮನುಸ್ಮೃತಿಯ ಪರವಾಗಿರುವಂತಹ ಹೇಳಿಕೆಗಳನ್ನು ಕೊಡಲಾಗುತ್ತಿದೆ ಮತ್ತು ಸಂವಿಧಾನದ ಪ್ರತಿಗಳನ್ನು ಸುಡುವಷ್ಟು ಧೈರ್ಯವನ್ನು ತೋರಿಸಲಾಗ್ತಿದೆ. ಆ ರೀತಿಯಾಗಿ ಸಂವಿಧಾನವನ್ನು ಸುಡುವ ಆ ಚೇಷ್ಟೆ ಮಾಡಿರುವಂಥವರಿಗೆ ಸರ್ಕಾರ ಯಾವ ರೀತಿಯಾಗಿರುವ ಕ್ರಮ ಕೈಗೊಂಡಿದೆಯೋ ನಮಗೆ ಗೊತ್ತಿಲ್ಲ. ಯಾಕಂದರೆ ಅದು ರಾಷ್ಟ್ರದ್ರೋಹ, ಅದು ಭಯೋತ್ಪಾದನೆ ಅಂತ ಹೇಳಿದರೆ ಯಾರಾದರೂ ಕೂಡ ತಮ್ಮ ಕೈಯಲ್ಲಿ ಅನಧಿಕೃತವಾಗಿ ಶಸ್ತ್ರಾಸ್ತ್ರವನ್ನು ಹಿಡಿದರೆ ಎಷ್ಟು ದೊಡ್ಡ ಅಪರಾಧವೋ, ನಮ್ಮ ದೇಶದ ಸರ್ವೋಚ್ಚ ಕಾನೂನಾಗಿರುವ ನಾವು ಅಂಗೀಕರಿಸಿರುವ ಸಂವಿಧಾನವನ್ನು ಸುಡುವುದು ಅಥವಾ ಅವಮಾನ ಮಾಡುವುದು ಅಷ್ಟೇ ದೊಡ್ಡ ದೇಶದ್ರೋಹದ ಕೆಲಸ. ಅಂತಹ ದೇಶದ್ರೋಹದ ಕೆಲಸವನ್ನು ಮಾಡಿದಾಗಲೂ ಕೂಡ ಕಣ್ಣು ಮುಚ್ಚಿ ಕುಳಿತಿರುವಂತೆ ನಟಿಸುವಂತಹ ಪ್ರಭುತ್ವದ ಕೆಲವು ಜನರು ಇರುವುದು ಇವತ್ತು ನಮಗೆ ಹೆಚ್ಚು ಹೆಚ್ಚು ಕಂಡು ಬರ್ತಾ ಇದೆ. ಆದ್ದರಿಂದ ಇವತ್ತು ಯಾಕೆ ಅದು ತುರ್ತು ಅಂದರೆ, ಮತ್ತೊಂದು ಸಲ ಸನಾತನದ ಮಾತು ಬಲಪಟ್ಟಿತು ಅಂದರೆ, ಅದು ಬೆಳಕಿಗೆ ಬಂತು ಅಂದರೆ, ಅದಕ್ಕೆ ಸಿಗಬೇಕಾಗಿರುವ ಅಧಿಕಾರ ಸಿಕ್ತು ಅಂತ ಹೇಳಿದರೆ, ಅವರು ಈ ಸಂವಿಧಾನವನ್ನು ಅಮಾನ್ಯ ಮಾಡಿ ಮತ್ತೊಂದು ಸಲ ಮನುಸ್ಮೃತಿಯ ಮುಖಾಂತರ ಜಾತಿ ತಾರತಮ್ಯವನ್ನು, ಅಸ್ಪೃಶ್ಯತೆಯನ್ನು ಅವರು ಅಧಿಕೃತಗೊಳಿಸೋದರಲ್ಲಿ ಆಶ್ಚರ್ಯವೇ ಇಲ್ಲ. ಅದನ್ನು ಮತ್ತೆ ಮತ್ತೆ ಪ್ರತಿಪಾದನೆ ಮಾಡ್ತಾ ಇರೋಹಾಗಿದೆ. ಅದರಿಂದ ಮೀಸಲಾತಿ ಅನ್ನುವಂಥದ್ದು ಯಾರೋ ಅನರ್ಹರಿಗೆ ನೀಡಲಾಗಿರುವಂತಹ ಉಡುಗೊರೆಯೋ ಭಿಕ್ಷೆಯೋ ಅನ್ನುವಂತಹ ಮಾತುಗಳನ್ನು ಸಾರ್ವಜನಿಕ ಕ್ಷೇತ್ರದಲ್ಲಿ ಹಬ್ಬಿಸಲಾಗ್ತಾ ಇದೆ. ಸಮಾನತೆ ಅನ್ನುವಂಥದ್ದು ಯಾರೋ ಕೊಟ್ಟಿರುವಂತಹ ಭಿಕ್ಷೆಯೋ ಉಡುಗೊರೆಯೋ ಅಲ್ಲ. ಮನುಷ್ಯ ಈ ಭಾರತದಲ್ಲಿ ಹುಟ್ಟಿದ ಮೇಲೆ ಪ್ರತಿ ನಾಗರಿಕನಿಗೆ ಅವನಿಗಿರುವಂತಹ ಒಂದು ಜನ್ಮಸಿದ್ಧವಾಗಿರುವಂತಹ ಹಕ್ಕು. ಎಲ್ಲರೂ ಮನುಷ್ಯರಾಗೇ ಹುಟ್ಟಿರುವಂಥದ್ದು. ಆದ್ದರಿಂದ ಎಲ್ಲರೂ ಮನುಷ್ಯರಾಗಿ ಹುಟ್ಟಿರುವ ಈ ಸನ್ನಿವೇಶದಲ್ಲಿ ಮತ್ತೊಂದು ಸಲ ತಾರತಮ್ಯ ಮತ್ತು ಈ ವರ್ಣಾಶ್ರಮ ಧರ್ಮದ ಶ್ರೇಷ್ಠತೆಯನ್ನು ಬಹಿರಂಗವಾಗಿ ಪ್ರತಿಪಾದನೆ ಮಾಡುವಂತಹ ಬೆಳವಣಿಗೆಗಳು ಏನು ನಡೀತಾ ಇದೆ ಮತ್ತು ಎಲ್ಲ ವಿಚಾರ, ಎಲ್ಲ ಆಚಾರ, ಎಲ್ಲ ಧರ್ಮ, ಎಲ್ಲ ಉಪಾಸನಾ ಸ್ವಾತಂತ್ರ್ಯ, ಎಲ್ಲ ಸಂಸ್ಕೃತಿಗಳು, ಎಲ್ಲ ಆಹಾರ ಪದ್ಧತಿಗಳನ್ನು ಮಾನ್ಯ ಮಾಡುವಂತಹ ಸಂವಿಧಾನಕ್ಕೆ ಬದಲಿಯಾಗಿ ಬೇರೆಯದೇ ಆಗಿರುವಂತಹ ಸಂಸ್ಕೃತಿಯನ್ನು ಪರಂಪರೆಯ ಹೆಸರಲ್ಲಿ ಪ್ರತಿಪಾದನೆ ಮಾಡ್ತಾ ಇರೋದು ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ನಮಗೆ ಇವತ್ತು ಇರುವಂತಹ ಬಹಳ ದೊಡ್ಡ ಪ್ರತಿಭಟನೆಯ ಅಸ್ತ್ರ ಡಾಕ್ಟರ್ BR ಅಂಬೇಡ್ಕರ್ ಅವರು. ಸ್ವತಃ ಮುಸ್ಲಿಮರು ಕೂಡ ತಮ್ಮ ಮತದಾನದ ಹಕ್ಕನ್ನು ತಾವು ಈ ದೇಶದಲ್ಲಿ ವಾಸಿಸುವ ಸಿಟಿಸನ್ಗಳು ಹೌದು ಅಲ್ವೋದು ಅನ್ನೋದನ್ನು ಪ್ರೂವ್ ಮಾಡಬೇಕು ಅಂತ ಅವ್ರ ಮೇಲೆ ಹೇಳಿದಾಗ ಅವರು ತಮ್ಮ ರಕ್ಷಣೆಗೆ ಹಿಡಿದಿದ್ದು ಇದೇ ಸಂವಿಧಾನದ ಪ್ರತಿಯನ್ನು ಮತ್ತು ಅಂಬೇಡ್ಕರ್ ಅವರ ಫೋಟೋವನ್ನು. ಈ ದೇಶದಲ್ಲಿ ಅವಕಾಶ ವಂಚಿತರು ಅಂತ ಇದ್ದರೆ, ಮಾರ್ಜಿನಲೈಸರ್ ಅಂತ ಯಾರಾದರೂ ಇದ್ದರೆ, ಅಂಚಿಗೆ ನೂಕಲ್ಪಟ್ಟವರು ಅಂತ ಇದ್ದರೆ, ಅದು ಅಲೆಮಾರಿಗಳಾಗಿರಲಿ, ಮಹಿಳೆಯರಾಗಿರಲಿ
ಅವರು ದಲಿತರಾಗಿರಲಿ, ಹಿಂದುಳಿದ ವರ್ಗದ ಶೂದ್ರರಾಗಿರಲಿ, ಅವರಿಗೆ ಹಕ್ಕುಗಳನ್ನು ಒದಗಿಸಿಕೊಡುವುದಕ್ಕೆ ಇರುವಂತಹ ಏಕೈಕ ಖಾತ್ರಿ ನಮಗೆ ನಮ್ಮ ಸಂವಿಧಾನ. ಆ ಸಂವಿಧಾನ ಅಂದರೆ ನಮಗೆ ಡಾಕ್ಟರ್ BR ಅಂಬೇಡ್ಕರ್. ಆದ್ದರಿಂದ ಇದು ಶಾಸ್ತ್ರದ ಮಾತನಾಡಿ ಕಾಲ ಕಳೆಯುವ ಗಳಿಗೆ ಅಲ್ಲ. ನಾವು ಮತ್ತೊಂದು ಸಲ ಇದೆಲ್ಲವನ್ನು ಕೂಡ ಆಮೂಲಾಗ್ರವಾಗಿ ಆಲೋಚನೆ ಮಾಡಬೇಕು. ಇದು ಎರಡನೇ ಅಂಶ. ಮೂರನೇದು ಬಹಳ ವಿವರಿಸಲ್ಲ ನಾನು, ಆದರೆ ಇದನ್ನು ನಾನು ನಿಮಗೆ ಜ್ಞಾಪಿಸಲೇಬೇಕಾಗಿ ಇದೆ ಅಂತ ನನ್ನ ಭಾವನೆ. ಅಂಬೇಡ್ಕರ್ ಅವರು ಬಹಳ ನೋವಿನಿಂದ ತಮ್ಮ ಕಡೆಗಾಲದಲ್ಲಿ ಹೇಳಿದ ಮಾತದು, ನಾನು ಈ ರಥವನ್ನು ಇಲ್ಲಿಯವರೆಗೂ ಎಳೆದು ತಂದಿದ್ದೇನೆ, ಇದನ್ನು ಮುಂದಕ್ಕೆ ಎಳೆಯಿರಿ, ಸಾಧ್ಯವಾಗದಿದ್ದರೆ ಹಿಂದಕ್ಕೆ ಮಾತ್ರ ತಳ್ಳಬೇಡಿ ಅಂತ ಹೇಳಿ. ಇವತ್ತು ಏನು ನಮ್ಮ ದಲಿತ ಸಮುದಾಯದ ನಡುವೆ, ಹಿಂದುಳಿದ ವರ್ಗಗಳು ಮತ್ತು ದಲಿತ ಸಮುದಾಯದ ನಡುವೆ ಒಡಕುಗಳು ಏರ್ಪಡ್ತಾ ಇದೆ, ಪಂಗಡ ಪ್ರಜ್ಞೆ ಬಹಳ ತೀವ್ರ ಆಗ್ತಾ ಇದೆ, ಇದು ಅಂಬೇಡ್ಕರ್ ಆಶಯಕ್ಕೆ ವಿರುದ್ಧವಾದುದು. ಈ ರೀತಿಯಾದ ಬೆಳವಣಿಗೆಗಳನ್ನು ನಾವು ಪ್ರಜ್ಞಾಪೂರ್ವಕವಾಗಿ ತಡೆದು ಒಂದು ಮಹಾ ಐಕ್ಯತೆಯಿಂದ ಮುಂದೆ ಹೋಗದಿದ್ದರೆ ಖಂಡಿತವಾಗಿಯೂ ಕೂಡ ನಾವಾಗಿಯೇ ಅಂಬೇಡ್ಕರ್ ಅವರಿಗೆ ನಾವು ಅಪಚಾರವನ್ನು ಮಾಡಿದಂತಾಗುತ್ತೆ. ಸಮಾನತೆಯ ರಥವನ್ನು ಮುಂದಕ್ಕೆ ಎಳಿಬೇಕು ಅಂತ ಹೇಳಿದರೆ ಹಕ್ಕನ್ನು ಪ್ರತಿಪಾದಿಸುವುದು ಎಷ್ಟು ಮುಖ್ಯವೋ ಅರ್ಥವಂತಿಕೆಯಿಂದ ಎಲ್ಲರನ್ನು ಒಳಗೊಳ್ಳುವುದು ಕೂಡ ಅಷ್ಟು ಮುಖ್ಯ. ಅಂಬೇಡ್ಕರ್ ಅವರು ಪ್ರತಿ ಸಲವೂ ಇದನ್ನು ಯಾವಾಗಲೂ ಹೇಳ್ತಾ ಇದ್ದರು. ಮಹಾರಾಷ್ಟ್ರದ ಚಳುವಳಿಯಲ್ಲಿ ಬಹಳ ಸಲ ಅವರು ಕರೆದರೆ ಹಿಂದುಳಿದ ಜಾತಿಯ ಮುಖಂಡರುಗಳು ಬರ್ತಿರಲಿಲ್ಲ ಅವ್ರ ಮೀಟಿಂಗ್ಗಳಿಗೆ, ಚಳುವಳಿಗಳಿಗೆ. ಅವ್ರ ಸಂಗಡಿಗರು ಅವ್ರು ಹೇಳ್ತಿದ್ರು, ಬಾಬಾ ಸಾಹೇಬರೇ ಯಾಕೆ ಅಷ್ಟು ಪ್ರಯತ್ನ ಪಡ್ತೀರಾ, ಹಿಂದುಳಿದ ವರ್ಗದ ನಾಯಕರು ಬರಲ್ಲ, ಅತಿ ಹಿಂದುಳಿದ ವರ್ಗದ ಶೂದ್ರ ನಾಯಕರುಗಳು ನೀವು ಕರೆದ್ರೆ ಮೀಟಿಂಗಿಗೆ ಬರಲ್ಲ ಅಂತ. ಇವ್ರು ಹೇಳ್ತಿದ್ರು, ಬರಲಿ ಬಿಡಲಿ, ಅವರು ನಮ್ಮ ಜೊತೆಗೂಡಿ ನಡೆಯಬೇಕಾಗಿರುವ ಸಮುದಾಯ ಅನ್ನೋದನ್ನು ನಾನಂತೂ ಮರೆಯೋದಿಲ್ಲ, ಬಿಡದೇ ಕರೆಯೋದು ನನ್ನ ಕರ್ತವ್ಯ ಅಂತ ನಾನು ಭಾವಿಸಿದ್ದೀನಿ, ಕರೀತಾನೇ ಇರ್ತೀನಿ, ಅವರು ಬರಬೇಕಾದ ದಿನ ಬರುತ್ತೆ ಅಂತ ಅವ್ರು ಹೇಳಿದರು. ಆ ದಿನ ಇವತ್ತು ಬಂದಿದೆ. ಆ ದಿಕ್ಕಿನಲ್ಲಿ ನಾವು ನಡಿಬೇಕಾದ್ರೆ ಸಹೋದರ ಜಾತಿಗಳು, ಸಹೋದರ ಸಮುದಾಯಗಳು ಪರಸ್ಪರವಾಗಿ ವಿರೋಧಿಗಳಂತೆ ವರ್ತಿಸುವುದನ್ನು ನಾವು ನಿಲ್ಲಿಸಲಿಲ್ಲ ಅಂತ ಹೇಳಿದರೆ ನಮ್ಮ ಭವಿಷ್ಯವನ್ನು ನಾವೇ ಕೆಡಿಸಿಕೊಂಡಂತಾಗುತ್ತೆ. ನಾವು ದಲಿತ ಸೋದರರು ಮಾತ್ರ ಅಲ್ಲ, ಶೂದ್ರ ಜಾತಿಗಳೆಲ್ಲರೂ ಕೂಡ ಇದನ್ನು ಮನವರಿಕೆ ಮಾಡಿಕೊಳ್ಳಬೇಕು. ಬಹುಶಃ ಮಹಿಳೆಯರಿಗೆ ಮನವರಿಕೆ ಇದೆ ಅಂತ ಗೊತ್ತಾಗುತ್ತೆ. ಸಂವಿಧಾನದ ಹೊರತು ಈ ಪಿತೃಸ್ವಾಮ್ಯದಿಂದ ಅವರನ್ನು ಯಾರೂ ಕಾಪಾಡಲಾರ. ಹೀಗೆ ನಡೀತಾ ಇರುವ ಮರ್ಯಾದೆಗೇಡಿ ಹತ್ಯೆಗಳಿಂದಾಗಲಿ, ಸಂವಿಧಾನ ಅವರಿಗೆ ಕೊಡಮಾಡಿರುವ ಪಿತ್ರಾರ್ಜಿತ ಹಕ್ಕನ್ನಾಗಲಿ, ಕೆಲಸ ಮಾಡುವ ಸಮಾನತೆಯ ಹಕ್ಕನ್ನಾಗಲಿ, ಈಗ ಸದ್ಯದಲ್ಲೇ ಜಾರಿಗೊಳ್ಳಲಿರುವಂತಹ ಶಾಸನ ಸಭೆಗಳಲ್ಲಿರುವ ಮೀಸಲಾತಿಯ ಹಕ್ಕಾಗಲಿ, ಇದೆಲ್ಲದರ ಕೊಡುಗೆ ಹೆರಿಗೆ ಭತ್ಯೆಯಿಂದ ಹಿಡಿದು ಹೆರಿಗೆಯ ರಜದವರೆಗೆ ಅದು ಈ ಸಂವಿಧಾನದ ಕೊಡುಗೆ. ಪರಂಪರೆಯ ಮಾತುಗಳನ್ನಾಡುವ ಸನಾತನಿಗಳಿಗೆ ಮಹಿಳೆಯರು ಅಂದರೆ ಮಕ್ಕಳನ್ನ ಹೆರೋ ಯಂತ್ರಗಳು ಅಂತ ತಿಳ್ಕೊಂಡಿದ್ರು. ಇತ್ತೀಚೆಗೆ 3 ಜನ ಹೆರ್ರಿ, 30 ಜನನೇ ಹೆರ್ರಿ ಅಂತ ಹೇಳ್ತಿದ್ದಾರೆ. ಆ ರೀತಿ ಕರೆ ಕೊಡೋ ಬದಲು ಅವರು ಹೆರುವುದಕ್ಕೆ ಒಂದು ಗರ್ಭಕೋಶವನ್ನು ಪ್ಲಾಂಟ್ ಮಾಡಿಸ್ಕೊಂಡು ಹೆರಿಗೆ ಆಸ್ಪತ್ರೆಯಲ್ಲೇ ಕಾಯಮ್ಮಾಗಿ ಅವ್ರ ಮಠವನ್ನು ಅಲ್ಲಿ ವರ್ಗಾಯಿಸ್ಕೊಂಡ್ಬಿಟ್ರೆ ಭಾಳ ಒಳ್ಳೆಯದಾಗುತ್ತೆ, ಮಹಿಳೆಯರಿಗೆ ಕರೆ ಕೊಡೋದ್ರ ಬದಲು. ಇಂಥ ಮೂರ್ಖರೆಲ್ಲರೂ ಕೂಡ ನಮ್ಮ ಸಮಾಜದಲ್ಲಿ ಜಾಸ್ತಿ ಆಗ್ತಾ ಇದ್ದಾರೆ. ಅದಕ್ಕೆ ನಾವು ಕೊಡಬೇಕಾಗಿರೋ ಉತ್ತರ ಬಹಳ ಪ್ರಬುದ್ಧವಾಗಿರೋದಾಗಿದೆ. ಏನು ಮೂಡ್ನಾಕೂಟ್ ಚಿನ್ನಸ್ವಾಮಿ ಅವರು ಹೇಳಿದರು, ಎಂದೂ ಕೂಡ ಹೊಡೆಯುವ, ಬಡಿಯುವ ಅಥವಾ ದ್ವೇಷಿಸುವ ಯಾವ ಮಾತುಗಳನ್ನು ಅಂಬೇಡ್ಕರ್ ಅವರು ಹೇಳಲಿಲ್ಲ. ನಾವಿದನ್ನು ಪ್ರಬುದ್ಧತೆಯಿಂದ, ವಿವೇಕದಿಂದ, ಅರಿವಿನಿಂದ ಮುನ್ನಡೆಸಬೇಕು. ಅರಿವು ಅನ್ನುವುದು ಅರ್ಥವಂತಿಕೆಯಿಂದ, ಸಹೋದರತೆಯಿಂದ ಹುಟ್ಟುತ್ತೆ. ನಾವು ಒಂದಾಗಿ ನಡೆಯೋದು ಅಂದರೆ ಬಾಬಾ ಸಾಹೇಬರನ್ನು ಅಖಂಡವಾಗಿ ಗೌರವಿಸೋದು. ಇದನ್ನು ತಾವೆಲ್ಲರೂ ನೆನ್ಪಿಟ್ಕೊಳ್ತೀರಾ ಅಂತ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ತೆ.